ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಯೂನಿಫಾರ್ಮ್ ಡ್ರೆಸ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡಿ, ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಮಿಡ್ಲ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೈಡಲ್ಲಿ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಫ್ರಂಟ್ ಇಲ್ಲಿ ಸ್ಲಿಟ್ ಬರುತ್ತೆ, ವಿ ಶೇಪಲ್ಲಿ ಒಂದು ಸ್ಲಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಕಾಲರ್ ನೆಕ್ ಡ್ರೆಸ್ ಆಗಿರೋದ್ರಿಂದ ಸ್ಲಿಟ್ ಸ್ಟಿಚ್ ಮಾಡಿದ ನಂತರ ನಾವು ಕಾಲರ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಆ ಸ್ಲಿಟ್ಗೆ ಓಪನ್ಗೋಸ್ಕರ ನಾನು 8 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 8 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಒಂದು 1/2 ಇಂಚ್ ಅಥವಾ ಒಂದು 1/4 ಇಂಚಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಇರೋ ಥರ ಈ ರೀತಿ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ 8 ಇಂಚಸ್ಸು, ಯಾಕಂದರೆ ಇದು ಕ್ಲಾತ್ ಅನ್ನೋದು ಫೋಲ್ಡಿಂಗಲ್ಲಿ ಇದೆಯಲ್ವ, ಎರಡೂ ಸೈಡು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚಿಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು 8 ಇಂಚಸ್ ಹತ್ರವರೆಗೂ ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಸೆಂಟರಲ್ಲಿ ನಾವು ಕಟ್ ಮಾಡ್ಕೋಬೇಕು. ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಸೆಂಟರ್ಗೆ ಈ ರೀತಿ ಕಟ್ ಮಾಡ್ಕೋಬೇಕು. ನಾವೇನು 8 ಇಂಚಸ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲೊಂದು ಅರ್ಧ ಇಂಚಿಗೆ ಈ ರೀತಿ ಹಾಗೆ ಇರೋ ಥರ ಇಟ್ಕೊಂಡು ಈ ರೀತಿ ಸೈಡ್ಸಲ್ಲಿ ಕಟ್ ಮಾಡ್ಕೋಬೇಕು. ವಿ ಶೇಪಲ್ಲಿ ನೋಡಿ, ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಈಗ ನಾವೇನು ಪ್ಯಾಂಟ್ ಪೀಸ್ ಇರುತ್ತಲ್ಲ, ಆ ಪ್ಯಾಂಟ್ ಪೀಸ್ ಯಾವುದಿರುತ್ತೋ ಆ ಪೀಸಲ್ಲಿ ನೋಡಿ 3 ಇಂಚಸ್ ಅಷ್ಟು ಬಿಡ್ತಿರೋ ಅಂಥ ಕ್ಲಾತ್ ಅನ್ನೋದು ಕಟ್ ಮಾಡಿಕೊಂಡು, ನೋಡಿ 3 ಇಂಚಸ್ ಇದೆ ಬಿಡ್ತು, ಕಟ್ ಮಾಡಿಕೊಂಡು ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಆಗ ನಿಮಗೆ 1 ಇಂಚ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ರೀತಿ 20 ಇಂಚಸ್ವರೆಗೂ ನೀವು ಈ ರೀತಿ ಪಟ್ಟಿ ಅನ್ನೋದು ರೆಡಿ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ? 3 ಇಂಚಸ್ ಕ್ಲಾತ್ ಇರೋ ಥರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಸೈಡ್ಸಲ್ಲಿ 1/2 ಇಂಚ್ ಅಥವಾ ಒಂದು 1/4 ಇಂಚಿಗೆ ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಈಗ ಈ ಪಟ್ಟಿನ ನೋಡಿ, ನಾವೇನು ಸ್ಲಿಟ್ಟಿಗೆ ಅಂತ ಕಟ್ ಮಾಡ್ಕೊಂಡಿದ್ದೀವಲ್ವ, ನೋಡಿ ಆ ಪಟ್ಟಿ ಅನ್ನೋದು ಓಪನ್ ಮಾಡಿಕೊಂಡು ನಾವೇನು ಮಾರ್ಕಿಂಗ್ ಮಾಡಿದ್ದೀವಿ ನೋಡಿ, ಆ ಮಾರ್ಕಿಂಗ್ ಕರೆಕ್ಟಾಗಿ ನಾವು ಸ್ಟಿಚ್ ಬರೋ ಥರ ಈ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನೋಡಿ, ಇಲ್ಲಿ ನಮಗೆ ಸ್ಲಿಟ್ ಥರ ಕಟ್ ಮಾಡಿದ್ದೀವಲ್ಲ ವಿ ಶೇಪಲ್ಲಿ, ಅದನ್ನು ಕೂಡ ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನೋ ಸೇಮ್ ಅದೇ ರೀತಿಯೇ ನೀವು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. 2 ಪಟ್ಟಿ ಸೆಂಟರಲ್ಲಿ ನಾವು ಡ್ರೆಸ್ ಪಾರ್ಟ್ ಅನ್ನೋದು ಇಟ್ಟಿದ್ದೀವಿ. ನೋಡಿ, ಈ ರೀತಿ ಲೈನ್ ಹಾಕೋದ್ರಿಂದ ನಮಗೆ ನೀಟಾಗಿ ಸ್ಟಿಚ್ ಅನ್ನೋದು ಆ ಲೈನ್ ಮೇಲೇ ಬರೋ ಥರ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡಿವಿ ಅಲ್ವಾ. ಈಗ ವಿ ಶೇಪ್ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ, ಒಂದು ಹ್ಯಾಂಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೋಡ್ತಿದ್ರಲ್ವ, ನಿಮಗೆ ವಿ ಕಟ್ ಅನ್ನೋದು ಈ ರೀತಿ ಬರುತ್ತೆ. ತುಂಬ ಈಸಿಯಾಗಿ ನೀವು ಈ ರೀತಿ ವಿ ಕಟ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಈಗ ಇಲ್ಲಿಂದ ಕೆಳಗಡೆಯಿಂದ 2 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಅಂದರೆ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಸ್ಲಿಟ್ಟಲ್ಲಿ ಪಟ್ಟಿ ಕೊಡೋದಕ್ಕೆ ಕಷ್ಟ ಅಂತ ಫೀಲ್ ಆಗೋರು ಈ ಮೆಥಡ್ ಅನ್ನೋದು ಯೂಸ್ ಮಾಡಿಕೊಂಡು ಪಟ್ಟಿ ಅನ್ನೋದು ಕೊಟ್ಕೋಬೋದು. ತುಂಬ ಈಸಿಯಾಗಿ ನೀವು ಈ ರೀತಿ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನೋಡ್ತಿದ್ರಲ್ಲ ನೀವೇ ವಿ ಕಟ್ ಎಷ್ಟು ಈಸಿಯಾಗಿ ನಮಗೆ ಫೋಲ್ಡಿಂಗ್ ಅನ್ನೋದು ಸಿಗುತ್ತೆ ಅಂತ. ಈಗ ನಾವೇನು 2 ಇಂಚಸ್ ಮಾರ್ಜಿನ್ ಹತ್ರಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ 2 ಇಂಚಸ್ ಹತ್ರಕ್ಕೆ ಬಂದು ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆ ಪಟ್ಟಿ ಅನ್ನೋದು. 8 ಇಂಚಸಲ್ಲಿ ನಮಗೆ 2 ಇಂಚಸ್ ಕ್ಲೋಸ್ ಆಗಿದೆಯಂದರೆ ಆಲ್ಮೋಸ್ಟ್ ಒಂದು ನಮಗೆ 6 ಇಂಚಸ್ ಆರ್ 6.5 ಇಂಚಸ್ವರೆಗೂ ನಮಗೆ ಪಟ್ಟಿ ಅನ್ನೋದು ಓಪನ್ ಇರುತ್ತೆ. ನಾವಿಲ್ಲಿ ಶರ್ಟ್ ಬಟನ್ಸ್ ಬರುತ್ತಲ್ಲ, ಬಟನ್ಸ್ ಹಾಕ್ಸ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಈಗ ಮೇಲ್ಗಡೆ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಕ್ವಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ನೆಕ್ ಡೀಪ್ ಏನು ಕಟ್ ಮಾಡ್ಕೊಂಡಿದ್ದೋ ಅದ್ರ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾವು ಶೋಲ್ಡರ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಇದು ಬಂದು ಫ್ರಂಟ್ ಪಾರ್ಟು. ಈಗ ಬ್ಯಾಕ್ ಪಾರ್ಟನ್ನು ತಂದು ಶೋಲ್ಡರ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಅಟ್ಯಾಚ್ ಮಾಡಿದ ನಂತರ ನಾವು ಕಾಲರ್ ಅನ್ನೋದು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಒಂದಕ್ಕೊಂದು ಈಕ್ವಲಾಗಿ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಅನ್ನೋದು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಕ್ಲಿಯರಾಗಿ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಥರನೇ ಎಲ್ಲವೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅರ್ಥ ಆಗಲಿಲ್ಲ ನಿಮಗೇನಾದರೂ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅಥವಾ ಯಾರಾದರೂ ಕಟಿಂಗ್ ವಿಡಿಯೋ ನೋಡ್ತೀರಾ, ಸ್ಟಿಚಿಂಗ್ ವಿಡಿಯೋನ ನೋಡ್ತಿದ್ರೆ ಒಂದು ಸಲ ಕಟಿಂಗ್ ವಿಡಿಯೋನು ನೋಡಿಕೊಂಡು ಆನಂತರ ನೀವು ಸ್ಟಿಚಿಂಗ್ ವಿಡಿಯೋ ಅನ್ನೋದು ನೋಡ್ಬೋದು. ನೀವು ಇದು ಯೂನಿಫಾರ್ಮ್ಗೆ ಅಲ್ಲ, ನಾರ್ಮಲಾಗಿ ನೀವು ಡ್ರೆಸ್ಸಿಗೂ ಕೂಡ ಲೈನಿಂಗ್ ಯೂಸ್ ಮಾಡ್ಕೊಂಡು ಬೇಕಾದರೂ ನೀವು ಕಾಲರ್ ಅನ್ನೋದು ಇಷ್ಟಪಟ್ಟರೆ ಕಾಲರ್ ನೆಕ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಎರಡೂ ಕಡೆ ಶೋಲ್ಡರ್ ಅನ್ನೋದು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ಶೋಲ್ಡರ್ನ ಜಾಯಿನ್ ಮಾಡಬೇಕಾದ್ರೆ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈಗ ಈ ರೀತಿ ಓಪನ್ ಮಾಡಿಕೊಂಡು ಏನಾದರೂ ನಮಗೆ ಎಕ್ಸೆಸ್ ಇದ್ದರೆ ನೋಡಿ, ಶೋಲ್ಡರ್ನ ಜಾಯಿನ್ ಮಾಡಿದಾಗ ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಏನಾದರೂ ನಿಮಗೆ ಸ್ವಲ್ಪ ಎಕ್ಸೆಸ್ ಇದ್ದರೆ ಅದನ್ನು ಲೈಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಆ ಕರ್ವ್ ಶೇಪ್ ಅನ್ನೋದು ಕೊಟ್ಕೋಬೇಕು. ನೋಡಿ, ನನಗೆ ಬ್ಯಾಕ್ ಪಾರ್ಟು ಸ್ವಲ್ಪ ಕರ್ವ್ ಶೇಪ್ ಅನ್ನೋದು ಎಕ್ಸೆಸ್ ಇದೆ, ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಶೇಪ್ ಅನ್ನೋದು ಕೊಟ್ಕೋಬೇಕು. ಈಗ ನಾವು ಕಾಲರ್ಗೆ ಈ ನೆಕ್ ಶೇಪ್ ಎಷ್ಟಿದೆ ಅಂತ ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ಅಳತೆ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗು ನಾವೇನು ಪಟ್ಟಿ ಕೊಟ್ಟಿದ್ದೀವೋ ಅಲ್ಲಿಂದ ಅಳತೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೂರ ನಮಗೆ ಮೆಜರ್ ಮಾಡ್ಕೋಬೇಕು. ನೋಡಿ, ಇವ್ರ ಸೈಜಿಗೆ ನನಗೆ ಕಾಲರ್ಗೆ 21 ಇಂಚಸ್ ಅನ್ನೋದು ಸಿಕ್ಕಿದೆ. ಈ 21 ಇಂಚಸ್ಗೆ ನಾವು ಕಾಲರ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ, ಕ್ಯಾನ್ವಾಸ್ ಅನ್ನೋದು ತೊಗೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಲೆಂತ್ ಯಾವ ರೀತಿ ತೊಗೋಬೇಕು ಅಂದರೆ, ನಮ್ಮದೇನು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡಿರ್ತೀವೋ ನೆಕ್ ಬಿಡ್ತು ಪ್ಲಸ್ ನೆಕ್ ಡೆಫ್ತು, ನಾನು ನೆಕ್ ಬಿಡ್ತು ಬಂದು 3/4 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಡೆಫ್ತ್ ಬಂದು 4 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎರಡೂ ಸೇರಿದ್ರೆ ನಮಗೆ ಎಷ್ಟಾಗುತ್ತೋ ಅಷ್ಟು ಲೆಂತ್ ಅನ್ನೋದು ನಾವು ತೊಗೋಬೇಕಾಗುತ್ತೆ. 3/4 ಪ್ಲಸ್ 4 ಇಂಚು ಅಂದರೆ 7/4, 7/4 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೀವು ಲೆಂತ್ ಅನ್ನೋದು ತೊಗೊಳ್ಳಿ. ನೋಡಿ, ಫೋಲ್ಡಿಂಗಲ್ಲಿ ಈ ರೀತಿ ಲೆಂತ್ ಅನ್ನೋದು ತೊಗೊಂಡಿದ್ದೀನಿ. ನೋಡಿ, 7/4 ಅಥವಾ 7, ನಾನು ಹಿಂಗೆ ಇನ್ನು 1.5 ಇಂಚಸ್ ಎಕ್ಸ್ಟ್ರಾ ಇರೋ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ಅನ್ನೋದು. ಈಗ ಫೋಲ್ಡಿಂಗಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾವು ನೆಕ್ ಬಿಡ್ತು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ 3/4 ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಬಿಡ್ತು. ಫ್ರಂಟ್ ಪಾರ್ಟಲ್ಲಿ ನೆಕ್ ಡೀಪ್ ಕಟ್ ಮಾಡಿದಾಗ ನಮಗೆ ಈ ಪೀಸ್ ಅನ್ನೋದು ಇರುತ್ತೆ. ಈ ಪೀಸ್ ಅನ್ನೋದು ಬಿಸಾಕೋದಕ್ಕೆ ಹೋಗಬೇಡಿ. ನೋಡಿ, ಈ ಪೀಸನ್ನು ಯೂಸ್ ಮಾಡಿಕೊಂಡು ನೀವು ಕಾಲರ್ಗೆ ಈಸಿಯಾಗಿ ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ, ನಾನೇನು 3/4 ಇಂಚ್ ಹತ್ರಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ 3/4 ಇಂಚ್ ಹತ್ರಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಪನಿಂಗ್ಸ್ ಇರೋದು ನನ್ನ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನೋಡಿ ಈ ರೀತಿ ಫ್ರಂಟ್ ಡೀಪ್ ಕಟ್ ಮಾಡಿರೋಂಥ ಪೀಸನ್ನು ಯೂಸ್ ಮಾಡಿಕೊಂಡು ನೀವು ಕಾಲರ್ಗೆ ಈಸಿಯಾಗಿ ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೋಬೋದು. ತುಂಬ ಈಸಿ ಮೆಥಡ್ ಇದು. ಈಗ ನಮಗೆ ಬ್ಯಾಕು ಮತ್ತು ಫ್ರಂಟು ನೆಕ್ ಡೀಪ್ ಅನ್ನೋದು ಮೆಜರ್ ಮಾಡ್ಕೊಂಡಾಗ 21 ಇಂಚಸ್ ಬಂತು. ಅದರಲ್ಲಿ ಅರ್ಧ ಅಂದರೆ 10.5. ಈಗ ಈ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಕಾಲರಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಕಾಲರ್ಗೋಸ್ಕರ, ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ 10.5 ಇಂಚಸ್ ಅನ್ನೋದು ಬರಬೇಕು. ನೋಡಿ, ನನಗಿಲ್ಲಿ ಕಡಿಮೆ ಬಂದಿದೆ, 9.5 ಇಂಚಸ್ ಅನ್ನೋದು ಬಂದಿದೆ. ಈಗ 10.5 ಇಂಚಸ್ ಹತ್ತಿರ ಈ ರೀತಿ ಆ ಲೈನ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಳ್ಳಿ. ಒಂದಕ್ಕೆ 2 ಸಲ ನೀಟಾಗಿ ಈ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದಿದೆಯಾ ಅಂದರೆ ನೀವು ಕಾಲರ್ನ ಅಟ್ಯಾಚ್ ಮಾಡಬೇಕಾದ್ರೂ ಕೂಡ ಹೆಚ್ಚು ಕಡಿಮೆ ಬರುತ್ತೆ. ಸೊ ಅದಕ್ಕೋಸ್ಕರ ಕಾಲರ್ನ ಕಟಿಂಗ್ ಮಾಡ್ಕೋಬೇಕಾದ್ರೆ ಒಂದಕ್ಕೆ 2 ಸಲ ನೀಟಾಗಿ ರೀತಿ ಅಟ್ಯಾಚ್ ಚೆಕ್ ಮಾಡ್ಕೊಳ್ಳಿ. ಕಾಲರ್ ವಿಡ್ತು ಬಂದು 1 ಇಂಚ್ವರೆಗೂ ಇಡ್ಬೋದು. ನಾನಿಲ್ಲಿ 3/4 ಇಂಚು ಕಾಲರ್ ಅನ್ನೋದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ ಟು 1 ಇಂಚ್ವರೆಗೂ ನೀವು ಕಾಲರ್ಗೆ ಕಟ್ ಮಾಡ್ಕೋಬೋದು ಮಾರ್ಕಿಂಗ್ ಮಾಡಿಕೊಂಡು. ನಾನಿಲ್ಲಿ 3/4 ಇಂಚ್ ಅಂದರೆ 3/4 ಇಂಚಿಗೆ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ನಾವೇನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೆವು ಕಾಲರ್ಗೆ ಆ ಲೈನ್ ಮೇಲೇ 3/4 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಈ ರೀತಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನೇನು ಅಲ್ಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲವನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದು
ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕಾಲರ್ ಅನ್ನೋದು ಕಟ್ ಮಾಡ್ಕೋಬೇಕು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಅಂದರೆ ಕಾಲರ್ ಕಟ್ ಮಾಡ್ಕೊಳ್ಳೋದು ಕೆಲವರಿಗೆ ತುಂಬ ಕಷ್ಟ ಆಗ್ಬೋದು. ನೀವೇನು ಫ್ರಂಟ್ ನೆಕ್ ಡೀಪ್ ಕಟ್ ಮಾಡಿರೋ ಪೀಸ್ ಇರುತ್ತೋ ಅದನ್ನು ಪ್ಲೇಸ್ ಮಾಡಿಕೊಂಡು ನೀವು ಈಸಿಯಾಗಿ ಈ ರೀತಿ ಕಾಲರ್ ಅನ್ನೋದು ಕಟ್ ಮಾಡ್ಕೋಬೋದು. ನೋಡಿ, ಮೇಲ್ಗಡೆ ಎಡ್ಜಲ್ಲಿ ಒಂದು ಈ ರೀತಿ ಅರ್ಧ ಇಂಚಿಗೆ ಒಂದು ಶೇಪ್ ಅನ್ನೋದು ಕರ್ವ್ ಶೇಪ್ ಅನ್ನೋದು ಕೊಟ್ಕೋಬೇಕು. ಈಗ ನೀಟಾಗಿ ಒಂದು ಗುಂಪಿನ ಅನ್ನೋದು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಕಾಲರ್ ಅನ್ನೋದು ತೆಗಿಬೇಕು. ಕಟ್ ಮಾಡಬೇಕಾದ್ರೂ ಅಷ್ಟೇ ಶೇಪ್ ಎಲ್ಲೂ ಕೂಡ ಔಟ್ ಆಗದೆ ಇರೋ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ 3/4 ಇಂಚಿಗೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಕಟ್ ಮಾಡ್ಕೊಳ್ಳೋವಾಗ ತುಂಬ ಹುಷಾರಾಗಿ ಕಟ್ ಮಾಡ್ಕೋಬೇಕು ಕಾಲರ್ ಪಟ್ಟಿ ಅನ್ನೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ವಿ. ಈಗ ಇದನ್ನು ಓಪನ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಬರುತ್ತೆ. ಈಗ ನಾವು ಕಾಲರ್ಗೆ ಯಾವ ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡ್ಕೊಳ್ತೀವೋ ಆ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು ಕಾಲರ್ ಪಟ್ಟಿಗೆ ಎಷ್ಟು ಫ್ಯಾಬ್ರಿಕ್ ಬೇಕಾಗುತ್ತೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು ಈ ಕಾಲರ್ ಅನ್ನೋದು. ನೋಡಿ, ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ಎಲ್ಲಿ ನಮಗೆ ಕಾಲರ್ ಪಟ್ಟಿ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ನೀಟಾಗಿ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ಥರದ್ದು ನಮಗೆ ಇನ್ನೂ ಒಂದು ಫ್ಯಾಬ್ರಿಕ್ ಅನ್ನೋದು ಬೇಕಾಗುತ್ತೆ. 2 ಫ್ಯಾಬ್ರಿಕ್ಸ್ ಅನ್ನೋದು ಬೇಕು ಕಾಲರ್ಗೆ. ನೋಡಿ, ನೀಟಾಗಿ ನಾನು ಐರನ್ ಮಾಡ್ಕೊಂಬಂದಿದ್ದೀನಿ. ಈಗ ಕಾಲರ್ ಸುತ್ತ ಒಂದು 1/4 ಇಂಚಷ್ಟು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚು ಮಾರ್ಜಿನ್ ಇದ್ದರೆ ಸಾಕು. 1/2 ಇಂಚು ಈ ಥರ ಎಲ್ಲ ಮಾರ್ಜಿನ್ ಬಿಡೋದಕ್ಕೆ ಹೋಗಬೇಡಿ. 1/4 ಇಂಚು ಮಾರ್ಜಿನ್ ಸಾಕಾಗುತ್ತೆ. ಈಗ ಅಲ್ಲಲ್ಲಿ ರೌಂಡಿಂಗ್ಸ್ ಹತ್ರ ಇಲ್ಲಿ ನಾಚಸ್ ಅನ್ನೋದು ಇಟ್ಕೋಬೇಕು. ಈ ರೀತಿ ನಾಚಸ್ ಇಡುವಾಗ ನಾವು ಹಾಕಿರೋಂಥ ಸ್ಟಿಚ್ ಕಟ್ ಆಗದೆ ಇರೋ ಥರ ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ಇದನ್ನು ನೀಟಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ನಾವೇನು 1/4 ಇಂಚು ಮಾರ್ಜಿನ್ ಅನ್ನೋದು ಬಿಟ್ಟಿದ್ವಲ್ಲ ಎಕ್ಸ್ಟ್ರಾ, ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಮಗೇನು ಆ ರೌಂಡ್ ಶೇಪ್ ಇದೆಯಲ್ವ ಕಾಲರ್ದು, ಆ ಶೇಪ್ ಹಾಳಾಗಬಾರ್ದು. ನೀಟಾಗಿ ರೌಂಡ್ ಶೇಪಲ್ಲೇ ನೀವು ಆ 1/4 ಇಂಚ್ ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ಕೂಡ ಬೇಕು ನಮಗೆ ಸ್ಟಿಚ್ ಬೇಡ ಅನ್ನೋಂಗಿದ್ರೆ ನೀವು ಈ 1/4 ಇಂಚು ಮಾರ್ಜಿನನ್ನು ನೀಟಾಗಿ ಐರನ್ ಮಾಡ್ಕೊಂಬಿಡ್ಬೋದು. ಐರನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನೀಟಾಗಿ ಕಾಲರ್ ಸುತ್ತ ಇರುವಂಥ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡ್ತಿದ್ರಲ್ವ ಬ್ಯಾಕ್ ಸೈಡು ನಿಮ್ಗೆ ಆ ರೌಂಡಿಂಗ್ ಶೇಪ್ ಅನ್ನೋದು ಯಾವ ರೀತಿ ಇದೆ ಅಂತ. ಸೇಮ್ ಇದೇ ರೀತಿಯೇ ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ ಸೇಮ್ ಕಾಲರ್ ಎಷ್ಟಿದೆಯೋ ಸೇಮ್ ಅಷ್ಟು ಇನ್ನೊಂದು ಫ್ಯಾಬ್ರಿಕ್ ಅನ್ನೋದು ತೊಗೊಂಡಿದ್ದೀನಿ. ನಮಗೆ ಕಾಲರ್ನ ರೆಡಿ ಮಾಡ್ಕೋಬೇಕಂದ್ರೆ 2 ಫ್ಯಾಬ್ರಿಕ್ಸ್ ಅನ್ನೋದು ಬೇಕಾಗುತ್ತೆ ಸಪ್ರೇಟಾಗಿ. ನೋಡಿ, ಕ್ಯಾನ್ವಾಸ್ ಮೇಲ್ಗಡೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಈಗ ಕ್ಯಾನ್ವಾಸ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಅದರ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗೇನು ನಾವು ಒಂದು ಸೈಡ್ ಕ್ಯಾನ್ವಾಸ್ ಪಟ್ಟಿಗೆ ನಾವು ಫೋಲ್ಡಿಂಗ್ ಅನ್ನೋದು ತೊಗೊಂಡಿದ್ದೀವೋ ಕೆಳಗಡೆ ಇರೋಂಥ ಫ್ಯಾಬ್ರಿಕ್ಕು ನಮಗೆ ಎಕ್ಸ್ಟ್ರಾ ಇರಬೇಕು. ಅಂದರೆ ಈಗ ನಮಗೇನು ಕ್ಯಾನ್ವಾಸ್ ಪಟ್ಟಿ ಇದೆಯಲ್ಲ ಅದಕ್ಕಿಂತ ನಮಗೆ ಕೆಳಗಡೆ ಇರೋಂಥ ಫ್ಯಾಬ್ರಿಕ್ಕು 1 ಇಂಚುವರೆಗೂ ನಮಗೆ ಎಕ್ಸ್ಟ್ರಾ ಇರಬೇಕು. ನನಗಿಲ್ಲಿ ಕ್ಲಾತು ಶಾರ್ಟೇಜ್ ಇರೋದ್ರಿಂದ ಒಂದು ಹತ್ರ ನಮಗೆ 1 ಇಂಚಿಗಿಂತ ಎಕ್ಸ್ಟ್ರಾ ಇದೆ, ಒಂದು ಹತ್ರ 1/4 ಇಂಚು ಮಾತ್ರ ಫ್ಯಾಬ್ರಿಕ್ ಅನ್ನೋದು ಇದೆ. ನೋಡಿ, ಈಗ ಒಂದು 1/4 ಇಂಚಷ್ಟು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ಕಾಲರ್ನ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ನಮಗೆ ಎಲ್ಲಿ ಮಾರ್ಜಿನ್ ಇರುತ್ತೋ ಆ ಮಾರ್ಜಿನ್ ಅನ್ನೋದು ನಾವು ಜಾಸ್ತಿ ಬಿಡೋಂಗಿಲ್ಲ. 1/4 ಇಂಚು ಮಾರ್ಜಿನ್ ಅನ್ನೋದು ಬಿಟ್ಕೋಬೇಕು. ಜಾಸ್ತಿ ಮಾರ್ಜಿನ್ ಒಳಗಡೆ ಬಿಟ್ಟಿದ್ದೀರ ಅಂದರೆ ನಿಮಗೆ ಕಾಲರ್ ಪಟ್ಟಿ ಅನ್ನೋದು ನೀಟಾಗಿ ರೆಡಿ ಆಗೋದಿಲ್ಲ. ನೋಡಿ, ಈ ರೀತಿ ಆ ಟರ್ನಿಂಗ್ಸ್ ಹತ್ರ ಎಲ್ಲ ನಾಚಸ್ ಅನ್ನೋದು ಹೊಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾವು ಈ ರೀತಿ ಟರ್ನ್ ಮಾಡ್ಕೋಬೇಕು ರಿವರ್ಸು. ಈ ರೀತಿ ಟರ್ನ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಂಡ್ಬಿಟ್ಟಿದ್ದೀರ ಅಂದರೆ ನಿಮಗೆ ಇದು ನೀಟಾಗಿ ಫೋಲ್ಡ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ವ, ನಾವೇನು ಕ್ಯಾನ್ವಾಸು 3/4 ಇಂಚ್ ಕಟ್ ಮಾಡ್ಕೊಂಡಿದ್ದೀವೋ ಅದಕ್ಕಿಂತ ನಮಗೆ
ಇನ್ನೊಂದು ಫ್ಯಾಬ್ರಿಕಲ್ಲಿ ಈ ರೀತಿ ವಿಡ್ತ್ ಅನ್ನೋದು ಜಾಸ್ತಿ ಇರಬೇಕು ಅಂತ ನೋಡಿ, ಒಂದು 1/4 ಇಂಚಷ್ಟು ವಿಡ್ತ್ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಚ್ಚಿಗೆ ನಮಗೆ 1/4 ಇಂಚು ಮಾರ್ಜಿನ್ ಇದ್ದರೆ ಸಾಕು. ಒಂದು ಸೈಡು ನಾವು ಕ್ಯಾನ್ವಾಸ್ಗೆ ಪಟ್ಟಿ ಅನ್ನೋದು ಫೋಲ್ಡ್ ಮಾಡಿದ್ದೀವಿ, ಇನ್ನೊಂದು ಸೈಡು 1/4 ಇಂಚು ಕ್ಯಾನ್ವಾಸ್ಗಿಂತ 1/4 ಇಂಚು ಮಾರ್ಜಿನ್ ಅನ್ನೋದು ಜಾಸ್ತಿ ಇರಬೇಕು. ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಹಾಗೆ ಈಗ ಡ್ರೆಸ್ಸನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ನೋಡಿ ಶೋಲ್ಡರ್ ಅನ್ನೋದು ಈ ರೀತಿ ಒಂದಕ್ಕೊಂದು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಟಕ್ಸ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಈಗ ಡ್ರೆಸ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೋಡಿ, ಡ್ರೆಸ್ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಬ್ಯಾಕಲ್ಲಿ ನಾವೇನು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮಿಡ್ ಪಾಯಿಂಟು, ಕಾಲರಲ್ಲಿ ಏನು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮಿಡ್ ಪಾಯಿಂಟು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಕಾಲರ್ನ ಈ ರೀತಿ ಓಪನ್ ಮಾಡ್ಕೋಬೇಕು. ನಾವೇನು ಕ್ಯಾನ್ವಾಸ್ ಪಟ್ಟಿನ ಐರನ್ ಮಾಡಿದ್ದೀವೋ ಆ ಪಟ್ಟಿ ನಮಗೆ ಫ್ರಂಟ್ಗಡೆ ಬರೋ ಥರ ಇರಬೇಕು. ಎಕ್ಸ್ಟ್ರಾ ನಾವೇನು ಕ್ಯಾನ್ವಾಸ್ಗೆ ಇನ್ನೊಂದು ಪಟ್ಟಿ ಅನ್ನೋದು ಸ್ಟಿಚ್ ಮಾಡಿದ್ವಿ ಆ ಪಟ್ಟಿ ನಮಗೆ ಬ್ಯಾಕ್ ಸೈಡ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ನಾವೇನು 1/4 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಕೊಟ್ಟಿದ್ದೀವಲ್ವ ಆ ಮಾರ್ಜಿನ್ಗೆ ಕರೆಕ್ಟಾಗಿ ನಾನು ಈ ಕಾಲರ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಕಾಲರ್ನ ಕಟ್ ಮಾಡ್ಕೊಳ್ಳೋಗೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ, ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚು ಮಾರ್ಜಿನ್ ಅನ್ನೋದು ಕಾಲರ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಾವು ಒಂದು ಪಟ್ಟಿ ಅನ್ನೋದು ಸೈಡ್ಗೆ ಈ ರೀತಿ ಜರುಗಿಸ್ಕೊಂಡು ಇನ್ನೊಂದು ಪಟ್ಟಿಯಲ್ಲಿ ನಾವೇನು 1/4 ಇಂಚು ಮಾರ್ಜಿನ್ ಕೊಟ್ಟಿರ್ತೀವೋ ಆ ಮಾರ್ಜಿನ್ ಪ್ರಕಾರ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ಫಸ್ಟ್ ನಾವು ಅರ್ಧದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಅದು ಆ ಕಡೆದು ಫುಲ್ ಸ್ಟಿಚ್ ಮಾಡಿದ ನಂತರ ಈ ಸೈಡು ಸ್ಟಾರ್ಟಿಂಗಿಂದ ಸ್ಟಿಚ್ ಅನ್ನೋದು ಹಾಕ್ಕೊತಾ ಹೋಗ್ತಾಯಿದ್ದೀನಿ. 1/4 ಇಂಚು ಮಾರ್ಜಿನ್ಗೆ ಕರೆಕ್ಟಾಗಿ ನೀಟಾಗಿ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊತಾ ಹೋಗಬೇಕು. ಈ ಶೋಲ್ಡರ್ ಹತ್ರ ಬಂದಾಗ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ಳಿ. ನಮಗೇನು ಶೋಲ್ಡರ್ದು ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನ್ ಹತ್ರ ಚಿಕ್ಕದಾಗಿ ಒಂದು ಫೋಲ್ಡ್ ಅನ್ನೋದು ತೊಗೊಂಡ್ರೆ ನಿಮಗೆ ನೀಟಾಗಿ ಕಾಲರ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನೋಡ್ತಿದ್ರಲ್ಲ, ಎಲ್ಲೂ ಕೂಡ ನನಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ. ಕರೆಕ್ಟಾಗಿ ನನಗೆ ಕಾಲರ್ ಅನ್ನೋದು ಸರಿ ಹೋಗಿದೆ. ಈಗ ಇದನ್ನು ರೈಟ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಡ್ರೆಸ್ನ ನೋಡಿ, ಸ್ಟಾರ್ಟಿಂಗಲ್ಲಿ ನಮಗೆ ಏನು ಖರ್ಚಿರುತ್ತಲ್ಲ ಆ ಖರ್ಚೆಲ್ಲವೂ ಕೂಡ ನೀಟಾಗಿ ಕಾಲರ್ ಒಳಗಡೆ ಹೋಗೋ ಥರ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ಕಾಲರ್ ಎಡ್ಜಲ್ಲಿ ನಾನು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವೇನು ಆಗಲೇ ಒಂದು ಸ್ಟಿಚ್ ಹಾಕಿದೆಯಲ್ವ ಆ ಸ್ಟಿಚ್ಚು ಕಾಣಿಸ್ದೇ ಇರೋ ಥರ ನಾವು ಇದನ್ನು ಫೋಲ್ಡಿಂಗ್ ಅನ್ನೋದು ತೊಗೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ಸ್ಟಿಚ್ ಹಾಕೋವಾಗ ಕಾಲರ್ ಪಟ್ಟಿ ಅನ್ನೋದು ನಮಗೆ ರೌಂಡಾಗಿರೋದ್ರಿಂದ ನಾವು ಕ್ಲಾತನ್ನು ಕೂಡ ಈ ರೀತಿ ರೌಂಡಾಗಿ ತಿರುಗಿಸ್ಕೊತಾ ಇರಬೇಕು. ನಮಗೇನು 1/4 ಇಂಚು ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಂಡಿವಿ ಆ 1/4 ಇಂಚು ಮಾರ್ಜಿನ್ ಎಲ್ಲವೂ ಕೂಡ ನಮಗೆ ಕಾಲರ್ ಒಳಗಡೆ ಹೋಗೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸೊ ಈ ರೀತಿ ನೀವು ಕಾಲರ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು ಡ್ರೆಸ್ಗೆ. ನೋಡ್ತಿದ್ರಲ್ಲ ಯಾವ ರೀತಿ ನಮಗೆ ಫಿನಿಶಿಂಗ್ ಬಂದಿದೆ ಅಂತ. ತುಂಬ ಈಸಿಯಾಗಿ ನೀವು ಈ ರೀತಿ ಯೂನಿಫಾರ್ಮ್ ಡ್ರೆಸ್ಸಸ್ಗಾಗಿರ್ಬೋದು ಅಥವಾ ನಾರ್ಮಲ್ ನಿಮಗೆ ಕಾಲರ್ ನೆಕ್ ಇಷ್ಟ ಅಂದರೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಮಗೆ ಕಾಲರ್ ಅನ್ನೋದು ರೆಡಿ ಆಯಿತು. ಈಗ ನಾವು ಸ್ಲೀವ್ಸ್ಗೂ ಕೂಡ ಪಟ್ಟಿ ಅನ್ನೋದು ಕೊಡಬೇಕು. ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ನೋಡಿ. ನಾನಿಲ್ಲಿ 1 ಇಂಚ್ ಅಥವಾ 1.5 ಇಂಚ್ ಇರೋ ಥರ ಪ್ಯಾಂಟಲ್ಲಿ ಪೀಸ್ ಇರುತ್ತಲ್ಲ ಆ ಪೀಸ್ ಅನ್ನೋದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸು ರಾಂಗ್ ಸೈಡು ಆ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು ಅರ್ಧ ಇಂಚಿಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಒಂದು ಸಲ ನೇಲಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ, ಅದು ನೀಟಾಗಿ ಫೋಲ್ಡ್ ಆಗುತ್ತೆ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಪಟ್ಟಿ ಅನ್ನೋದು ಕೊಡ್ಬೋದು. ಚೆನ್ನಾಗಿರುತ್ತೆ ಈ ರೀತಿ ಪಟ್ಟಿ ಅನ್ನೋದು ಕೊಟ್ಟರೆ ನೋಡೋದಕ್ಕೆ.
ಬರೀ ಪ್ಲೈನ್ ಸ್ಲೀವ್ಸ್ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಪ್ಯಾಂಟ್ ಪೀಸಲ್ಲಿ ನಾವು ಒಂದು ಪಟ್ಟಿ ಅನ್ನೋದು ಕೊಟ್ಟಿದ್ದೀವಿ ಅಂದರೆ ಲುಕ್ ಅನ್ನೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಬ್ಯಾಕ್ ಸೈಡ್ ನಮ್ಗೆ ಯಾವುದೇ ರೀತಿ ಪಟ್ಟಿ ಅನ್ನೋದು ಕಾಣಿಸೋದಿಲ್ಲ. ರೈಟ್ ಸೈಡು ನಮಗೆ ಪಟ್ಟಿ ಅನ್ನೋದು ಈ ರೀತಿ ಕಾಣಿಸುತ್ತೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ಗೂ ಕೂಡ ನಾವು ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಮಗೆ ಪಟ್ಟಿ ರೈಟ್ ಸೈಡ್ ಬರಬೇಕು ಅಂದರೆ ಬ್ಯಾಕ್ ಸೈಡ್ ಈ ರೀತಿ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು ಅರ್ಧ ಇಂಚು ಮಾರ್ಜಿನ್ಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈಗ ಪಟ್ಟಿನ ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ನೈಲಿಂದ ರಬ್ ಮಾಡ್ಕೋಬೇಕು. ನನಗಿಲ್ಲಿ ಪಟ್ಟಿ ಸ್ವಲ್ಪ ಬಿಡ್ತ್ ಅನ್ನೋದು ಜಾಸ್ತಿ ಇರೋದ್ರಿಂದ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಫಸ್ಟ್ ಒಂದು ಫೋಲ್ಡ್ ತೊಗೊಂಡು ಆನಂತರ ಇನ್ನೊಂದು ಫೋಲ್ಡಿಂಗು ತೊಗೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ, ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಲ್ಲಿ ಇನ್ನೂ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಪಟ್ಟಿಗೆ ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ಈ ಸ್ಲೀವ್ಸನ್ನು ನಾವು ಡ್ರೆಸ್ಗೆ ಅಟ್ಯಾಚ್ ಮಾಡಬೇಕು. ಈ ರೀತಿ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ. ಸ್ಲೀವ್ಸ್ಗೂ ಕೂಡ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತೆಗೆದಿದ್ವಲ್ಲ, ಫ್ರಂಟ್ ಆರ್ಮೋಲ್ ಶೇಪು ಫ್ರಂಟ್ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ಗೆ ಏನು ಮಿಡ್ ಪಾಯಿಂಟ್ ಇಟ್ಕೊಂಡಿದ್ದೋ ಆ ಮಿಡ್ ಪಾಯಿಂಟು ಮತ್ತು ಶೋಲ್ಡರ್ ಮಿಡ್ ಪಾಯಿಂಟ್ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊತ ಬರಬೇಕು. ಈಗ ಮತ್ತೆ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ನಾವು ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ. ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಅಟ್ಯಾಚ್ ಮಾಡಿ. ಇಲ್ಲಿ ಕರೆಕ್ಟಾಗಿ ನಮಗೆ ಸ್ಲೀವ್ಸು ಮ್ಯಾಚ್ ಆಗ್ತಿದೆ, ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ. ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ನಾನು ಓವರ್ಲಾಕ್ ಮಾಡಿಕೊಂಡು ಈಗ ಯಾವ ರೀತಿ ನಾವು ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ಲೀವ್ಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ನಾವೇನು ಇಪ್ ಲೈನ್ ಹತ್ರ ಒಂದು ಟಕ್ಸ್ ಪಾಯಿಂಟ್ ಇಟ್ಕೊಂಡಿದ್ದೀವೋ ಅಲ್ಲಿ ಕರೆಕ್ಟಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಒಂದಕ್ಕೊಂದು ಈಕ್ವಲ್ ಆಗಿ ಇಟ್ಕೊಂಡು ಒಂದು ಗುಂಪಿನ ಅನ್ನೋದು ಸೆಕ್ಯೂರ್ ಮಾಡ್ಕೊಳ್ಳಿ. ನಮಗೆ ಕರೆಕ್ಟಾಗಿ ಟಕ್ಸ್ ಪಾಯಿಂಟ್ಸ್ ಅನ್ನೋದು ಮ್ಯಾಚ್ ಆಗಬೇಕು. ನೋಡಿ, ಇಪ್ ಲೈನ್ ಹತ್ರ ಮ್ಯಾಚ್ ಆಯಿತು, ವೇಸ್ಟ್ ಲೈನ್ ಹತ್ರ ನಮಗೆ ಟಕ್ಸ್ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗಬೇಕು. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ಒಂದಕ್ಕೊಂದು ಈಕ್ವಲ್ ಆಗಿ ಪ್ಲೇಸ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಗುಂಪಿನ ಅನ್ನೋದು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ಇವರು ಸ್ಲೀವ್ಸ್ ಲೂಸ್ ಬಂದು 5.5 ಇಂಚಸ್ ಇದೆ. 5.5 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈಗ ನಾವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೊತ ಬರಬೇಕು. ನಾವೇನು ಮಾರ್ಜಿನ್ ತೊಗೊಂಡಿರ್ತೀವೋ ಇವ್ರ ಸೈಜ್ಗೆ ನಾನು 2 ಇಂಚಸ್ ಮಾರ್ಜಿನ್ ಅನ್ನೋದು ತೊಗೊಂಡಿದ್ದೀನಿ. ಸೇಮ್ 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಅನ್ನೋದು ಮಾಡಿಕೊಂಡು ನೀವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಸೈಡ್ ಜಾಯಿಂಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಆರ್ಮೋಲ್ ಹತ್ರ ಮಾರ್ಜಿನ್ ಅನ್ನೋದು 2 ಸ್ಲೀವ್ಸ್ ಸೈಡ್ ಬರೋ ಥರನೇ ಪ್ಲೇಸ್ ಮಾಡ್ಕೋಬೇಕು. ವೇಸ್ಟ್ ರೌಂಡ್ ಹತ್ರನೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 2 ಇಂಚಸ್ ಮಾರ್ಜಿನು. ಕರೆಕ್ಟಾಗಿ ಆ 2 ಇಂಚಸ್ ಮಾರ್ಜಿನ್ ಹತ್ರ ನಮಗೆ ಈ ಫಿಟ್ಟಿಂಗ್ ಲೈನ್ ಅನ್ನೋದು ಬರಬೇಕು. ನಾವು ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಆ ಇಪ್ ಲೈನ್ ಹತ್ರ ಬಂದಾಗ ಆ 1 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನಾವು ಸ್ಟಿಚ್ ಅನ್ನೋದು ಸ್ಟಾಪ್ ಮಾಡಬೇಕು. ಮತ್ತು ಸೇಮ್ ಅದೇ ಸ್ಟಿಚ್ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನಿಮಗೆ ಒಂದು 3 to 4 ಸ್ಟಿಚಸ್ ಬೇಕು ಅಂದರೂ ನೀವು ಇಲ್ಲಿ ಸೈಡ್ ಸೀಮ್ ಲೈನಲ್ಲಿ ಹಾಕ್ಕೋಬೋದು. ನೋಡಿ, ಈ ರೀತಿ ನಾನೊಂದು 3 ಸ್ಟಿಚಸ್ ಅನ್ನೋದು ಹಾಕ್ತಾಯಿದ್ದೀನಿ. ನಾವೇನು 1 ಇಂಚ್ ಸ್ಲಿಟ್ ಹತ್ರ 1 ಇಂಚ್ ಹತ್ರಗೆ ಸ್ಟಾಪ್ ಮಾಡಿದ್ದೀವೋ ಎಲ್ಲ ಸ್ಟಿಚ್ಚು ಅಲ್ಲೇ ಬಂದು ಸ್ಟಾಪ್ ಮಾಡಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡ್ ಕೂಡ ನೀವು ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಎಕ್ಸಸ್ ಇರೋ ಥ್ರೆಡ್ಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು.
ಈಗ ನಾವು ಸ್ಲಿಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಫಸ್ಟು ಸ್ಲಿಟ್ನ ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಎಕ್ಸಸ್ ಏನಾದರೂ ಈ ರೀತಿ ದಾರಗಳೆಲ್ಲ ಔಟ್ಸೈಡ್ ಬಂದಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ತೆಗೆದುಬಿಡಿ. ಈಗ ಒಂದು 2 ಇಂಚಸ್ ಮೇಲ್ಗಡೆ, ಅಂದರೆ ಈ ಪ್ಲೈನ್ಗಿಂತ ಒಂದು 2 ಇಂಚಸ್ ಮೇಲ್ಗಡೆ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಮೇಲ್ಗಡೆ, ಅಂದರೆ ಮಾರ್ಜಿನ್ ಸೈಡು. ಈಗ ಕೆಳಗಡೆಯಿಂದ ನಾವು ಬಾಟಮ್ ಲೈನ್ ಹತ್ರದಿಂದ ನಾವು ಸ್ಲಿಟ್ ಅನ್ನೋದು ಸ್ಟಿಚ್ ಮಾಡ್ಕೊತ ಬರಬೇಕು. ಫಸ್ಟ್ ಒಂದು 1/2 ಇಂಚಿಗೆ ಒಂದು ಫೋಲ್ಡಿಂಗ್ ಅನ್ನೋದು ತೊಗೋಬೇಕು. ಆನಂತರ ಇನ್ನೊಂದು 1/2 ಇಂಚಿಗೆ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ತೊಗೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೀವು ಈ ಸ್ಲಿಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈ ಸ್ಲಿಟ್ ಅನ್ನೋದು ಸ್ಟಿಚ್ ಮಾಡುವಾಗ ನಾವು ಹಿಪ್ ಲೈನ್ವರೆಗೂ ಏನು ಸ್ಟಿಚ್ ಹಾಕಿರ್ತೀವಲ್ಲ ಫಿಟ್ಟಿಂಗ್ ಲೈನ್ ಸ್ಟಿಚ್ಚು, ಆ ಸ್ಟಿಚ್ಚಿಗಿಂತ 1 ಇಂಚ್ ಮೇಲ್ಗಡೆಗೆ ಹೋಗಿ ನಾವು ನೋಡಿ ಈ ರೀತಿ ಫಿಟ್ಟಿಂಗ್ ಲೈನ್ ಸ್ಟಿಚ್ಚಿಗಿಂತ 1 ಇಂಚ್ ಮೇಲ್ಗಡೆಗೆ ಈ ರೀತಿ ಸ್ಲಿಟ್ಟಿಗೋಸ್ಕರ ಸ್ಟಿಚ್ ಅನ್ನೋದು ಮೇಲ್ಗಡೆಗೆ ಬರಬೇಕು. ನೋಡಿ ಈ ರೀತಿ. ಈಗ ಇದನ್ನು ಕ್ಲಾತ್ ಅನ್ನೋದು ಈ ಕಡೆ ತಿರುಗಿಸ್ಕೊಂಡು ಈ ಸೈಡು ನಾವು ನೀಟಾಗಿ ರೀತಿ 1/2 ಇಂಚಿಗೆ ಒಂದು ಫೋಲ್ಡಿಂಗು ಮತ್ತು ಇನ್ನೊಂದು 1/2 ಇಂಚಿಗೆ ರೀತಿ ಫೋಲ್ಡಿಂಗ್ ತೊಗೊಂಡು ಸ್ಟ್ರೈಟಾಗಿ ಸ್ಟಿಚ್ ಬರಬೇಕು ಈ ಸೈಡ್ಗೆ. ಈಗ ಮತ್ತೆ ಸೇಮ್ ನಾವೇನು ಫೋಲ್ಡಿಂಗ್ ತೊಗೊಂಡಿದ್ದೀವಲ್ಲ 1/2 ಇಂಚಿಗೆ ಒಂದು ಡಬಲ್ ಫೋಲ್ಡಿಂಗು, ಸೇಮ್ ಆ ಫೋಲ್ಡಿಂಗ್ ಪ್ರಕಾರ ನಾವು ಈ ಸ್ಲಿಟ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಲಿಟ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾರ್ಯಾರು ಈ ವಿಡಿಯೋನ ಕೊನೆವರೆಗೂ ನೋಡಿದಿರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.